ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಯುಕೋ ಬ್ಯಾಂಕಿನಲ್ಲಿ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನ ಅಲ್ಲಿ ಹೊರಡಿಸಲಾಗಿದೆ. ಈ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಒಂದು ಯುಕೋ ಬ್ಯಾಂಕಿನಲ್ಲಿ ನೋಡಿ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲಿಕೇಶನ್ ಅಂಡ್ ಪೇಮೆಂಟ್ ಫೀಸ್ ಫಾರ್ಮ್ ನೋಡಿ 16/1/2025ರಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು 5 ಫೆಬ್ರವರಿ 2025 ಇಲ್ಲಿ ಕಾಲಾವಕಾಶವನ್ನ ತಮಗೆ ಅರ್ಜಿ ಸಲ್ಲಿಸಲು ಕೊಟ್ಟಿರುತ್ತಾರೆ. ಇಂಟ್ರೆಸ್ಟ್ ಇದ್ದವರು ಈ ಒಂದು ವೆಬ್ಸೈಟ್ಗೆ ನೀವು ಡೈರೆಕ್ಟ್ ಆಗಿ ಹೋಗಿ ನೀವು ಅರ್ಜಿಗಳನ್ನ ಕೂಡ ಸಲ್ಲಿಸಬಹುದು. ಇಲ್ಲವಾಗಿದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನ ಶೇರ್ ಮಾಡಿ ಡೈರೆಕ್ಟ್ ಆಗಿ ನಾವೇ ನಿಮಗೆ ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿ ನಮಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ PDF ರೂಪದಲ್ಲಿ ಪುನಃ ನಿಮಗೆ ವಾಟ್ಸ್ಆಪ್ ನಲ್ಲಿ ಕಳಿಸಲಾಗುತ್ತದೆ. ವೇಕೆನ್ಸಿ ಡೀಟೇಲ್ಸ್ ಬಂದ್ಬಿಟ್ಟು ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ನಮಗೆ ಕನ್ನಡ ಬರೋ ಕಂಪಲ್ಸರಿ ಇಲ್ಲಿ ಬರಬೇಕು. ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸುವವರು ಕನ್ನಡ ಲ್ಯಾಂಗ್ವೇಜ್ ಕಂಪಲ್ಸರಿ ಇರುತ್ತದೆ. SLC ಅಥವಾ PUC ಅಥವಾ ಡಿಗ್ರಿಯಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲಿ ಕಲಿತವರಿಗೆ ಮಾತ್ರ ಇದು ಅನ್ವಯವಾಗುತ್ತದೆ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನೋಡಿ, ನಮ್ಮ ಕರ್ನಾಟಕದಲ್ಲಿ 35 ಹುದ್ದೆಗಳು ಇಲ್ಲಿ ಖಾಲಿವೆ. ಕಾಸ್ಟ್ ವೈಸ್ ನೋಡಿ, SC ಯಲ್ಲಿ 5 ಹುದ್ದೆಗಳು, ST ಯಲ್ಲಿ 2 ಹುದ್ದೆ, OBC ಕ್ಯಾಟಗರಿಯಲ್ಲಿ 9 ಹುದ್ದೆಗಳು ಮತ್ತು EWS ಕ್ಯಾಟಗರಿಯಲ್ಲಿ 3 ಹುದ್ದೆ. ಅದೇ ರೀತಿ ಇಲ್ಲಿ 16 ಹುದ್ದೆಗಳು ಜನರಲ್ ಕ್ಯಾಟಗರಿಯಲ್ಲಿ 16 ಹುದ್ದೆಗಳು ಇಲ್ಲಿ ಖಾಲಿವೆ. ಈ ಹುದ್ದೆಗಳಿಗೆ ಆಯ್ಕೆ ಆದರೆ ಅಭ್ಯರ್ಥಿಗಳಿಗೆ ವೇತನ ನೋಡೋದಾದ್ರೆ ನೋಡಿ 48,000 ರೂಪಾಯಿದಿಂದ 85,000 ರೂಪಾಯಿವರೆಗೆ ಇಲ್ಲಿ ವೇತನವನ್ನ ಕೊಡಲಾಗುತ್ತದೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಯೋಮಿತಿ ಎಷ್ಟಿರಬೇಕು ನೋಡಿ, 1/1/2020 ಇದ್ದಂತೆ ಅಭ್ಯರ್ಥಿಗಳು ಮಿನಿಮಮ್ ಏಜ್ ಬಂದ್ಬಿಟ್ಟು 20 ವರ್ಷಗಳನ್ನ ಇಲ್ಲಿ ಪೂರೈಸಿರಬೇಕು. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ನೋಡಿ 30 ವರ್ಷ. ಇದು ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ 30 ವರ್ಷ ಗರಿಷ್ಠ ವಯೋಮಿತಿ ಇರುತ್ತದೆ. SC ST ಕ್ಯಾಟಗರಿಯವರಿಗೆ 5 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು OBC ವರ್ಗದವರಿಗೆ ಇಲ್ಲಿ 3 ವರ್ಷಗಳ ಸೇರಿಸಿ ಟೋಟಲ್ 33 ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಏಜು. SC ST ಕ್ಯಾಟಗರಿದವರಿಗೆ 35 ಮ್ಯಾಕ್ಸಿಮಮ್ ಏಜ್ ಇರುತ್ತದೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಿದ್ಯಾರ್ಥಿ ಏನೇನ್ ಬೇಕು ನೋಡಿ, 1/1/2025 ಇದ್ದಂತೆ ಅಭ್ಯರ್ಥಿಗಳು ಎನಿ ಡಿಗ್ರಿಯಲ್ಲಿ ಪಾಸ್ ಆದವರು ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನ ನೀವು ಸಲ್ಲಿಸಲು ಒಂದು ಎಲಿಜಿಬಲ್ ಇರ್ತೀರಿ. ಯಾವುದೇ ಒಂದು ಪದವಿಯಲ್ಲಿ ಪಾಸ್ ಆದವರು ಅರ್ಜಿಗಳನ್ನ ಇಲ್ಲಿ ನೀವು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಒಂದು ಆನ್ಲೈನ್ ಫೀಸ್ ಕೂಡ ಇಲ್ಲಿ ಕಟ್ಟಬೇಕಾಗುತ್ತದೆ. ಫೀಸ್ ಡೀಟೇಲ್ಸ್ ಸಿಗಿದೆ ನೋಡಿ, 175 ರೂಪಾಯಿ ಪ್ಲಸ್ GST. ಇದು SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ 175 ರೂಪಾಯಿಗಳನ್ನ ಇಲ್ಲಿ ನೀವು ಪಾವತಿ ಮಾಡಬೇಕು. ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳು 850 ರೂಪಾಯಿ. ಇದರ ಜೊತೆಗೆ ಒಂದು GST ಕೂಡ ಇಲ್ಲಿ ನೀವು ಪಾವತಿ ಮಾಡಿ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಇಲ್ಲಿ ನೀವು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪರೀಕ್ಷೆಗಳು ನೋಡಿ ಎಲ್ಲೆಲ್ಲಿ ನಡೀತವೆ. ಬೆಂಗಳೂರು, ಮಂಗಳೂರು ಮತ್ತು ಮೈಸೂರು, ಕಲಬುರಗಿ, ಶಿವಮೊಗ್ಗ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ದಾವಣಗೆರೆಯಲ್ಲಿ ಈ ಪರೀಕ್ಷೆಗಳನ್ನ ಇಲ್ಲಿ ನೀವು ಬರೀಬಹುದು. ನಿಮ್ಮ ಸಮೀಪದ ಪರೀಕ್ಷಾ ಸೆಂಟರ್ಗಳನ್ನು ನೀವು ಚೂಸ್ ಮಾಡಿ ಈ ಪರೀಕ್ಷೆಗಳಿಗೆ ನೀವು ಹಾಜರಾಗಬಹುದು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಈ PDF ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಬಿಟ್ಟು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರೆಯಬೇಡಿ. ನಮಸ್ಕಾರ, ಧನ್ಯವಾದಗಳು.